ನಮಸ್ಕಾರ ವೀಕ್ಷಕರೇ, ವಿಜಯ ಡಿಜಿಟಲ್ ಟಿವಿಗೆ ಸ್ವಾಗತವನ್ನು ಬಯಸ್ತಾ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಭಾರತೀಯ ರೈಲ್ವೆ ಇಲಾಖೆ ಇದೀಗ ಬಂಪರ್ ನೇಮಕಾತಿಯನ್ನು ಪ್ರಕಟ ಮಾಡಿದೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾವು ಇಲ್ಲಿ ನೀಡ್ತಾ ಇದ್ದೇವೆ. ಭಾರತೀಯ ರೈಲ್ವೆ ಇಲಾಖೆ ವ್ಯಾಪ್ತಿಯಲ್ಲಿ ಖಾಲಿ ಇರುವ ವಿವಿಧ ಸಾವಿರಾರು ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಈಗಾಗಲೇ ಆಹ್ವಾನಿಸಿದೆ. ಕೇಂದ್ರ ಸರ್ಕಾರಿ ಹುದ್ದೆ ಪಡೆಯಲು ಇಚ್ಛಿಸಿರುವ ಎಲ್ಲ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಿಸಿದಂತೆ ಪೂರ್ಣ ವಿವರವನ್ನು ನಾವು ಇಲ್ಲಿ ನೀಡ್ತಾ ಇದ್ದೇವೆ. ಭಾರತೀಯ ರೈಲ್ವೆ ಇಲಾಖೆ ಮಂಡಳಿ RRB 2025ರಲ್ಲಿ ಒಟ್ಟು 30,307 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಆರಂಭಿಸಿದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 29ರಂದು ಕೊನೆಯ ದಿನವಾಗಿದೆ. ಹುದ್ದೆವಾರು ಮಾಹಿತಿ ಮತ್ತು ಮಾಸಿಕ ವೇತನದ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕರು 6,235 ಹುದ್ದೆಗಳು, ಮಾಸಿಕ ವೇತನ 35,400 ರೂಪಾಯಿ. ಸ್ಟೇಷನ್ ಮಾಸ್ಟರ್ 5,623 ಹುದ್ದೆಗಳು, ಮಾಸಿಕ ವೇತನ 35,400 ರೂಪಾಯಿ. ಸರಕು ರೈಲು ವ್ಯವಸ್ಥಾಪಕ ಗೂಡ್ಸ್ ಗಾರ್ಡ್ 3,562 ಹುದ್ದೆಗಳು, ಒಟ್ಟು ಮಾಸಿಕ ವೇತನ 29,200 ರೂಪಾಯಿ. ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್ 7,520 ಹುದ್ದೆಗಳು, 29,200 ರೂಪಾಯಿ. ಹಿರಿಯ ಗುಮಾಸ್ತ ಮತ್ತು ಬೆರಳಚ್ಚುಗಾರ 7,367 ಹುದ್ದೆಗಳು, ಮಾಸಿಕ ವೇತನ 29,200 ರೂಪಾಯಿ ಇರುವುದಾಗಿ ಭಾರತೀಯ ರೈಲ್ವೆ ಇಲಾಖೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ತಿಳಿಸಿರುತ್ತಾರೆ. ವಿದ್ಯಾರ್ಹತೆ ಏನಿರಬೇಕೆಂತ ಈ ಕೆಳಗೆ ನಾವು ನೀಡ್ತಾ ಇದ್ದೇವೆ. ಭಾರತೀಯ ರೈಲ್ವೆ ಇಲಾಖೆ ನೇಮಕಾತಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದಿರಬೇಕು. ಇನ್ನು ವಯೋಮಿತಿ ನೋಡುವುದಾದರೆ 2015 1 ಜನವರಿಗೆ ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು 18 ಹಾಗೂ ಗರಿಷ್ಠ 36 ವರ್ಷ ನಿಗದಿ ಮಾಡಲಾಗಿದೆ. ಜಾತಿ ಮೀಸಲಾತಿಗೆ ಅನುಗುಣವಾಗಿ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ನೀಡಲಾಗ್ತಾ ಇದೆ. ಆಯ್ಕೆ ಪ್ರಕ್ರಿಯೆ ಹೇಗಿರ್ತದೆ ಅಂತ ನೋಡೋಣ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲಾಗ್ತಾ ಇದೆ. ನಂತರ ಸಂದರ್ಶನ ನಡೆಸಿ ದಾಖಲೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಅಲ್ಲಿ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಆಯ್ಕೆ ಮಾಡಲಾಗ್ತಾ ಇದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಭಾರತ ದೇಶದ ಯಾವುದೇ ರಾಜ್ಯಗಳಲ್ಲಿ ಹುದ್ದೆಗೆ ನಿಯೋಜಿಸಬಹುದು. ಮಾಸಿಕ 29,200ರಿಂದ 35,400 ರೂಪಾಯಿ ವೇತನ ಸಹಿತ ಇತರ ಸರ್ಕಾರಿ ಭತ್ಯೆಗಳು ಕೂಡ ಇಲ್ಲಿ ಸಿಗಲಿವೆ ಅಂತ ಭಾರತೀಯ ರೈಲ್ವೆ ಇಲಾಖೆ ನೇಮಕಾತಿಯಲ್ಲಿ ಆದೇಶವನ್ನು ಹೊರಡಿಸಿದೆ. ಅರ್ಜಿ ಸಲ್ಲಿಕೆ ವಿಧಾನಗಳು. ಅರ್ಜಿ ಸಲ್ಲಿಕೆ ಈಗಾಗಲೇ ಆಗಸ್ಟ್ 30ರಂದು ಆರಂಭವಾಗಿದೆ. ಅರ್ಜಿ ಸಲ್ಲಿಕೆಗೆ ಸೆಪ್ಟೆಂಬರ್ 29ರಂದು ಕೊನೆಯ ದಿನವಾಗಿದೆ. RRB ಅಧಿಕೃತ ವೆಬ್ಸೈಟ್ indianrailways.government.in ಭೇಟಿ ನೀಡಿ ಆನ್ಲೈನ್ ಫಾರ್ಮನ್ನು ಭರ್ತಿ ಮಾಡಬಹುದು. ಅಗತ್ಯ ದಾಖಲೆಗಳನ್ನು ಕೂಡ ಅಪ್ಲೋಡ್ ಮಾಡಬೇಕು. ಅನ್ವಯಿಸಿದರೆ ಶುಲ್ಕವನ್ನು ಪಾವತಿಸಲು ಇಲಾಖೆ ತಮ್ಮ ವೆಬ್ಸೈಟ್ನಲ್ಲಿ ತಿಳಿಸಿರುತ್ತಾರೆ.